ಹಾಯ್ ಹಲೋ ವೆಲ್ಕಮ್ ಟು ಚೈತ್ರ ವಿಜಯ್ ಬ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ನಾವಂತೂ ತುಂಬ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಇವತ್ತಿನ ಬ್ಲಾಗಲ್ಲಿ ನಾವು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ಆ್ಯಂಡ್ ಡೀಟೇಲ್ ಆಗಿ ತೋರಿಸ್ತೀವಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ ಎಲ್ಲ ಹಬ್ಬಕ್ಕೂ ಮಾವಿನ ಸೊಪ್ಪು ಸಖತ್ ಇಂಪಾರ್ಟೆಂಟ್, ಅದೊಂಥರ ಪಾಸಿಟಿವ್ ವೈಬ್ಸು. ನಾನು ನೆನ್ನೆನೇ ಹೊಲಿದಿಟ್ಟಿದ್ದೆ, ನನಗೆ ಹೈಟ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ವಿಜಯ್ಗೋಸ್ಕರ ವೆಯ್ಟ್ ಮಾಡಿ ಇವಾಗ ವಿಜಯ್ ಅದನ್ನು ಹಾಕ್ತಾ ಇದ್ದಾರೆ. ಪ್ರಿವಿಯಸ್ ವಿಡಿಯೋಲಿ ಹೇಳ್ದಂಗೆ ನಾನು ಗಣೇಶನ ನಾವು ಶುಕ್ರವಾರ ತರೋಕ್ಕಾಗಲಿಲ್ಲ, ಬಿಕಾಸ್ ವಿಜಯ್ಗೆ ರಜಾ ಇತ್ತು. ಶನಿವಾರ ಬೆಳಗ್ಗೆನೇ ಎದ್ದು ಹೋಗಿ ತರ್ತಾ ಇರೋದು. ಅದಕ್ಕೆ ಫಸ್ಟು ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಮತ್ತು ಕಾಯಿನ್ ಕೂಡ ಹಾಕ್ಕೊಂಡು ತೊಗೊಂಡು ಬರ್ತಿದ್ದಾರೆ ವಿಜಯ್ ಅಲ್ಲೇ ಹೋಗಿ ಗಣೇಶ ವಿಗ್ರಹನ ಮಾಡಿಸ್ಕೊಂಡು ತೊಗೊಂಡು ಬರ್ತಾರೆ. ನಾವು ಪ್ರತಿ ವರ್ಷವೂ ಅಷ್ಟೇ ಕಲರ್ಸ್ ಇರೋ ಗಣೇಶ ಎಲ್ಲ ತೊಗೊಂಬರಲ್ಲ, ಮಣ್ಣಿಂದ ನಮ್ಮ ಕಣ್ಮುಂದೆನೇ ಮಾಡಿ ಅದಕ್ಕೆ ಕಣ್ಣು ಸೊಂಡ್ಲು ಎಲ್ಲ ನೀಟಾಗಿ ಫಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ನಮಗೇನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ನಾವು ಅದನ್ನು ಕೂಡ ಹೇಳ್ಬೋದು. ಜಸ್ಟ್ ಗಣೇಶ ಮಾಡಿದ್ರಿಂದ ಇನ್ನೂ ಮಣ್ಣೆಲ್ಲ ತೇವನೇ ಇತ್ತು, ಹಾಗೆ ಒಬ್ಬರೇ ಹಿಡ್ಕೊಂಡು ಬರೋಕ್ಕಾಗಲ್ಲ ಅಂತ ನಾನು ವಿಜಯ್ ಮತ್ತು ಇಬ್ಬರು ಹೋಗಿ ತೊಗೊಂಡು ಬಂದ್ವಿ. ಮನೆಗೆ ಗಣೇಶನ ಬರ್ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅದಕ್ಕೆ ನಾವು ಅರಿಶಿಣ, ಕುಂಕುಮ, ಹೂವು, ಕಡ್ಡಿ, ಕರ್ಪೂರ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಒಳಗಡೆ ಕರ್ಕೋಬೇಕು ಅಂತ ನಾನು ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲೂ ನೀವು ಇದೇ ಥರ ಪದ್ಧತಿನ ಫಾಲೋ ಮಾಡ್ತೀರಾ? ಅವ್ರ ಮನೆಗೆ ತೊಗೊಂಬಂದ್ಬಿಟ್ಟು ಆಮೇಲೆ ಓಪನ್ ಮಾಡಿ ಪೂಜೆ ಎಲ್ಲ ಮಾಡ್ತೀರಾ? ನನಗೆ ತಿಳಿಸಿ. ನಾವಂತೂ ಮನೆಗೆ ಬರಬೇಕಾದ್ರೇ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಗಣೇಶನ ಒಳಗಡೆ ಬರ್ಮಾಡ್ಕೊಳ್ಳೋದು, ಒಂಥರ ವೆಲ್ಕಮ್ ಮಾಡ್ಕೊಳ್ಳೋದು. ಈ ಕಡೆ ತಿರುಗಿಸ್ಬೇಕು. ಫೈನಲಿ ನಮ್ಮ ಗಣೇಶ. ಇದಕ್ಕಿಂತ ಹೂವಿನ ಅಲಂಕಾರ ಎಲ್ಲ ಇವಾಗ ಮಾಡಬೇಕು. ಗಣೇಶನ ವೆಲ್ಕಮ್ ಮಾಡ್ಕೊಂಡ್ವಿ, ಜಸ್ಟ್ ಆರತಿ ಎಲ್ಲ ತೆಗೆದ್ಬಿಟ್ಟು ಒಳಗಡೆ. ನೆಕ್ಸ್ಟ್ ಅಲಂಕಾರ ಎಲ್ಲ ಇನ್ನೂ ಮಾಡಿಲ್ಲ. ವಿಜಯ್ ಸ್ವಲ್ಪ ಥಿಂಗ್ಸ್ ತರೋಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ. ನಾನು ಪ್ರಸಾದಕ್ಕೆ ಅಂದರೆ ನೈವೇದ್ಯಕ್ಕೆ ಅಡುಗೆ ಎಲ್ಲ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ಜಾಸ್ತಿ ಎಲ್ಲ ಏನೂ ಮಾಡ್ತಾ ಇಲ್ಲ, ಜಸ್ಟು ಮೊಸರನ್ನ ಇಷ್ಟ ಆಗುತ್ತೆ ಅಂದ್ಬಿಟ್ಟು, ಮತ್ತು ಕಡಲೆ ಉಸ್ಲಿ ಇರುತ್ತಲ್ಲ ಅದು ಕೂಡ ಗಣೇಶಗೆ ಫೇವ್ರೆಟ್ ಅಂದ್ಬಿಟ್ಟು ಕಡಲೆ ಉಸ್ಲಿ, ಮೊಸರನ್ನ ಮತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಜಾಸ್ತಿ ಎಲ್ಲ ಏನೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಮತ್ತು ಕಡುಬು, ಮೋದಕ, ಸ್ವಲ್ಪ ಸ್ವೀಟ್ಸ್ ತೊಗೊಂಡು ಬಂದಿದ್ದೀನಿ ಅಷ್ಟೇ. ಮನೆಯಲ್ಲಿ ನೀವೆಲ್ಲ ಏನು ಮಾಡ್ತಿದ್ದೀರಾ? ಐ ಮೀನ್ ಹಬ್ಬಕ್ಕೆ ಅಂತಂದ್ಬಿಟ್ಟು ಸ್ಪೆಷಲ್ ಅಡುಗೆನ ನನಗೆ ತಿಳಿಸಿ ಕಮೆಂಟ್ ಮೂಲಕ. ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಅಡುಗೆನ. ಒಂದು ಕಡೆ ಕಡಲೆ ಉಸ್ಲಿ ಮಾಡೋಕ್ಕೆ ಕಾಬೂಲ್ ಕಡಲೆ ಬೇಯಿಸಿಟ್ಟಿದ್ದೀನಿ, ಮತ್ತು ಇದು ಮೊಸರನ್ನಕ್ಕೆ ಅನ್ನ ಮಾಡಿಟ್ಟಿದ್ದೀನಿ, ಆ್ಯಂಡ್ ಬಿಸಿಬೇಳೆ ಬಾತ್ಗೆ ಅಕ್ಕಿ ಬೇಳೆ ಎರಡು ಈಕ್ವಲ್ ತಗೊಳ್ತೀನಿ ನಾನು. ಮತ್ತು ತರಕಾರಿ ಬೀನ್ಸು, ಕ್ಯಾರೆಟು, ಮತ್ತು ನೌಕೋಲ್ ಅಂತಾರಲ್ಲ ನಾವಿಲ್ಲಿ ಕೋಸು, ಬಟಾಣಿ, ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಟೊಮ್ಯಾಟೊ, ಆನಿಯನ್ ಹಾಕಲ್ಲ ಆ್ಯಕ್ಚುಲಿ, ಇದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀನಿ. ಲಾಸ್ಟಲ್ಲಿ ಒಗ್ಗರಣೆ ಹಾಕಬೇಕಾದ್ರೆ ತೋರಿಸ್ತೀನಿ. ಹುಣಸೆಹಣ್ಣು ಕೂಡ ಅಷ್ಟೇ ನೆನೆಸಿಟ್ಟಿದ್ದೀನಿ. ಪಾಯಸ ಏನಿಲ್ಲ, ಹೆಸರುಬೇಳೆ ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಬ್ಬರಿ ಮತ್ತು ಏಲಕ್ಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅದನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಸಕ್ಕರೆ ಹಾಕಿಲ್ಲ, ಬೆಲ್ಲ. ಇದೆಲ್ಲ ಕರಗಿದೆ. ಇವಾಗ ನಾನು ಸ್ವಲ್ಪ ಹಾಲು, ಕಾಯಿಸಿರೋ ಹಾಲು ಹಾಕ್ತೀನಿ. ಆವಾಗಲೇ ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಅಂತ. ಇದು ಬೆಲ್ಲದ ಪಾಯಸ. ಬೆಲ್ಲ ಹಾಕಿರ್ತೀನಲ್ಲ, ಹಾಲು ಈಗಲೇ ಹಾಕಿದ್ರೆ ಕುದಿಯೋವಾಗಲೇ ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಅಂತ ಸ್ವಲ್ಪ ತಣ್ಣಗಾದ್ಮೇಲೆ ಕಾಯಿಸಿರಿ ಆರಿಸಿರೋ ಹಾಲನ್ನ ಮಿಕ್ಸ್ ಮಾಡಿದ್ದೀನಿ. ಹೆಸರುಬೇಳೆ ಪಾಯಸ ಇದು ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿ. ಆಲ್ಮೋಸ್ಟ್ 2 hours ಆಯಿತು, ಅಡುಗೆ ಎಲ್ಲ ಮುಗೀತು. ಈಗ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಪೂಜೆ ಆ್ಯಕ್ಚುಲಿ ಪ್ರಸಾದ ಎಲ್ಲ ಮಾಡಿಬಿಟ್ಟು ಆಮೇಲೆ ನೈವೇದ್ಯ ಮಾಡಬೇಕು ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಬೆಳಗ್ಗೆ ತರಬೇಕಾದ್ರೇ ಒಂದು ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡ್ವಿ. ಇವಾಗ ಅದಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಹಾಗೆ ನೈವೇದ್ಯನ ಒಟ್ಟಿಗೆ ಸೇರಿಸಿ ಮಾಡಿಬಿಡೋಣ. ನೆಕ್ಸ್ಟು ನಮ್ಮ ಗಣೇಶನ ಫೇವ್ರೆಟ್ ಕಾಬೂಲ್ ಕಡಲೆ ಉಸ್ಲಿ, ಮತ್ತು ಇದು ಕರ್ಡ್ ರೈಸ್, ದದ್ದೋಜನಂ ಅಂತಾರಲ್ವ, ಇದು ಫುಲ್ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ಮೆಣಸೆಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ ಪೊಮೊಗ್ರೆನೇಟ್ ಹಾಕಿದ್ರೆ, ಅದಕ್ಕೆ ಹಾಕಿಲ್ಲ. ಇದು ಮೇಯ್ನ್ ಡಿಶ್ಗೆ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ನಮ್ಮ ಪಕ್ಕದ ಮನೆಯವ್ರಿಗೆ ನೈಬರ್ಸ್ಗೂ ಕೊಡೋಣ ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ಎಲ್ಲನೂ ಅಷ್ಟೇ. ಇಲ್ಲಾಂದರೆ ನಮ್ಮಿಬ್ಬರಿಗೆ ಇಷ್ಟೊಂದು ಮಾಡಲ್ಲ, ಸ್ವಲ್ಪ ಪಕ್ಕದ ಮನೆಯವ್ರಿಗೆ, ನಮ್ಮ ಸೆಕ್ಯೂರಿಟಿ ಅವ್ರಿಗೆಲ್ಲ ಕೊಡೋಣ ಅಂತಂದ್ಬಿಟ್ಟು ಇದನ್ನು ಜಾಸ್ತಿ ಮಾಡಿದ್ದೀನಿ. ಸೀರೆ ಉಟ್ಕೋಬೇಕು, ಬಟ್ ಸೀರೆ ಉಟ್ಕೊಳ್ಳೋದಕ್ಕೆ ನಂಗೆ ಕಷ್ಟ ಬರಲ್ಲ. ಸೊ ಡ್ರೆಸ್ ಹಾಕ್ಕೊಂಡು ಹೊಸ ಬಟ್ಟೆ ತೊಗೊಂಡಿದ್ದೀನಿ, ಅಂದರೆ ಹಬ್ಬಕ್ಕಂತ ತೊಗೊಂಡಿದ್ದಲ್ಲ, ಹೊಸ ಬಟ್ಟೆನೇ ಇದೆ, ತೊಗೊಂಡು ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡಬೇಕು. ಇವಾಗ ಐಲೈನರ್ ಏನಕ್ಕೆ? ಅದು ಅಮ್ಮನವ್ರಿಗೆ, ಲಕ್ಷ್ಮಿಗೆ, ಮತ್ತೆ ಇಲ್ಲ ಗೌರಮ್ಮಗೆ, ಅವ್ರಿಗೆ ಮಾತ್ರ. ಹುಡುಗರಿಗೆ ಇರುತ್ತಲ್ಲ ಐಬ್ರೋಸ್, ಅದೇ ತರ ಅದಕ್ಕೂ ಇಡ್ತೇವೆ ಇವಾಗ. ಸರಿ ಆಯ್ತು, ಮಾಡ್ಬೋದಾ? ಗಣೇಶನ್ಗೂ ಆ್ಯಕ್ಚುಲಿ ಐಬ್ರೋಸ್ ಎಲ್ಲ ಬರಿಬೋದಾ? ನನಗೆ ಗೊತ್ತಿಲ್ಲ. ನಮ್ಮ ಮನೇಲೆಲ್ಲ ಗಣೇಶನ್ ಮಾಡಲ್ಲ, ಲಕ್ಷ್ಮಿಗೆ ಅಲಂಕಾರ ಮಾಡ್ತಾರೆ, ಮತ್ತೆ ಗೌರಮ್ಮ ಮಾಡಿದ್ರೆ ಅದಕ್ಕೆ ಮಾಡ್ತಾರೆ. ಏನೋ ವಿಜಯ್ ಗಣೇಶನ್ ಕೂಡ ಇದೊಂದು ಚಿಕ್ಕದು ಇದಿದೆ, ಇದಕ್ಕೆಲ್ಲ ಐಬ್ರೋಸ್ ಬರೀತಾರೆ. ಕ್ರೇಜಿ.
ನೋಡಿ ಯಾವಾಗಲೂ ಐಲೈನರ್ ಕೇಳಿದ್ರಲ್ವಾ, ಅದಕ್ಕೆ ಗಣೇಶನಿಗೆ ವಿಭೂತಿ, ಐಬ್ರೋಸು, ಕುಂಕುಮ, ಗಂಧ ಎಲ್ಲ ಇಟ್ಬಿಟ್ಟು ಅಲಂಕಾರ ಮಾಡ್ತಾ ಇದ್ದಾರೆ. ಫೈನಲ್ ತೋರಿಸು ವಿಜಯ್ ಹೆಂಗೆ ಮಾಡಿದ್ಯಾ ಅಂತಂದ್ಬಿಟ್ಟು. ಆಯಿತಾ ವಿಜಯ್, ತೋರಿಸಿ. ಇನ್ನು ಸ್ವಲ್ಪ ಕೆಳಗಡೆ. ಹಾಂ, ಐಬ್ರೋಸು, ವಿಭೂತಿ ಮತ್ತು ಕುಂಕುಮ, ಗಂಧ, ಅಕ್ಷತೆ ಎಲ್ಲ ಇಟ್ಟಿದ್ದಾರೆ. ಹುಡುಗಿರು ಅಷ್ಟು ನೀಟಾಗಿ ಇಟ್ಟಿಲ್ಲ, ಆದರೂ ಪರವಾಗಿಲ್ಲ. ಹಾಂ, ಚೆನ್ನಾಗಿದೆ. ಸೊ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಯಿತು. ಇವಾಗ ಫ್ಲವರ್ಸ್ ಹಾಕಬೇಕಷ್ಟೇ. ಅರ್ಶಿನ, ಕುಂಕುಮ, ಗಂಧ, ವಿಭೂತಿ ಎಲ್ಲ ಇಟ್ಟಿದೆ. ಮತ್ತು ನೋಡಿ ಏನೇನೋ ತೊಗೊಂಡು ಬಂದಿದ್ದಾರೆ. ಈ ಸೊಪ್ಪು ಏನು ಸೊಪ್ಪು ವಿಜಯ್ ಅದು? ಇವೆಲ್ಲ ಇಡಬೇಕು ದೇವ್ರಿಗೆ. ಹಾಂ, ಕಾಶಿ ಸೊಪ್ಪು ಮತ್ತು ನಮಗೂ ಗೊತ್ತೆ, ಏಲಕ್ಕಾಯಿ. ಅದೇ ಏಲಕ್ಕಾಯಿ ಅಂತಂದರೆ ಇದು ತಾನೇ ಬೆಲ್ಲದ ಕಾಯಿ ಅಂತೀವಲ್ಲ ನಾವು, ಬೆಲ್ಲದ ಕಾಯಿ, ಬಿಲ್ಪತ್ರೆ ಮತ್ತು ಅದೇನೇನೋ ಸೊಪ್ಪೆಲ್ಲ ಬರುತ್ತೆ. ಎಷ್ಟು ರೂಪಾಯಿ ಇದು? ಇದು ಎಲ್ಲ ಸೇರಿ 80 ರೂಪಾಯಿ. 80 ರುಪೀಸ್ ಅಂತೆ. ಅದರಲ್ಲಿ ಏನೇನೋ ಇದೆ. ಆದರೆ ಆ್ಯಕ್ಚುಲಿ ನಾವು ಲಾಸ್ಟ್ ಇಯರು ಅದಕ್ಕೆ ಪ್ರೀವಿಯಸ್ ಇಯರ್ ಕೂಡ ಅದನ್ನೆಲ್ಲ ತೊಗೊಂಡು ಬಂದೇ ಪೂಜೆ ಮಾಡಿದ್ದು. ನಮ್ಮ ಅಮ್ಮನ ಮನೆ ಕಡೆ ತರಲ್ಲ ಅದೆಲ್ಲ, ಬಟ್ ವಿಜಯ್ ಮನೆ ಕಡೆ ಎಲ್ಲ ತರ್ತಾರೆ. ಸೊ ನಾನು ಹಾಗೆ ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದು ರೆಡಿ ಆಯಿತು. ಇವಾಗ ಪೂಜೆ ಮಾಡಬೇಕು. ಫಸ್ಟ್ ನೈವೇದ್ಯಕ್ಕೆ ತಟ್ಟೆಯಲ್ಲಿ ಪ್ರಸಾದ ಎಲ್ಲ ಹಾಕೊಂಡ್ಬಿಡ್ತೀನಿ. ಅದಕ್ಕೆ ಕಿಚನಿಗೆ ಬಂದೆ. ಎಲೆ ಒಬ್ರಿಗೊಬ್ರು ಹೆಲ್ಪ್ ಇದ್ದರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಬೇಗನೂ ಆಗುತ್ತೆ ಪೂಜೆ ಎಲ್ಲನೂ ಕರೆಕ್ಟಾಗಿ ಆಗುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮಗೆ ಇಲ್ಲಾಂದರೆ ನಿಮ್ಮ ವೈಫ್ಗೆ ಏನಾದರೂ ಹೆಲ್ಪ್ ಮಾಡ್ತೀರಾ? ಆ್ಯಕ್ಚುಲಿ ಈ ಸಲ ವಿಜಯ್ ಇದು ತುಂಬ ಕಮ್ಮಿ ಹೆಲ್ಪ್. ಬಿಕಾಸ್ ನಿನ್ನೆ ಅವ್ರಿಗೆ ಆಫೀಸ್ ಇತ್ತು. ಆಲ್ಮೋಸ್ಟ್ ಎಲ್ಲ ಕೆಲಸ ನಾನೇ ಮಾಡಿದ್ದು. ಇವತ್ತು ಬೆಳಗ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಗಣೇಶ ತೊಗೊಂಡು ಬಂದು ಒಂದು ಸ್ವಲ್ಪ ಅರೇಂಜ್ಮೆಂಟ್ ಕೂಡ ಎಲ್ಲ ನಾನೇ ಮಾಡಿದ್ದೆ. ನೀನೇನು ಮಾಡಿದೆ ಸರ್? ಏನಿದೆ, ದೇವ್ರಿಗೆ ದೇವ್ರ ಸಾಮಾನು ತೊಳೆದೆ. ಹಾಂ, ಆಮೇಲೆ ಹೂವು ಎಲ್ಲ ಇಟ್ಟೆ. ಮಾಮೂಲಿ ಮನೆಯಲ್ಲಿ ಇಡ್ತೀವಲ್ಲ ಪೂಜೆ ಮಾಡಿಬಿಟ್ಟು ಆ ದೇವ್ರನ್ನೆಲ್ಲ ತೊಳ್ಕೊಟ್ರು. ಅದೊಂದು ಕೆಲಸ ಮಾಡಿದ್ದಾರೆ ಕರೆಕ್ಟ್ ಮಾಡಿಕೊಂಡು. ಏನೋ ಒಂದು ಹೆಲ್ಪ್ ಮಾಡಿದ್ದೀನಿ ಒಟ್ಟಿನಲ್ಲಿ, ಅದೇ ಒಂದು ಗೋಲ್. ಆನಂದ್ ಸ್ವೀಟ್ಸಿಂದ ಸ್ವಲ್ಪ ಸ್ವೀಟ್ಸ್ ಕೂಡ ತೊಗೊಂಡಿದ್ದೀನಿ. ಗಣೇಶನ್ಗೆ ಇಷ್ಟ ಅಂತ ಇದರಲ್ಲಿ ಡ್ರೈ ಫ್ರೂಟ್ದು ಒಂದು ಮತ್ತು ಖೋವಾದೇನೋ ಒಂದು ಸ್ವೀಟ್ ಇದೆ. ಮೋದಕ ಒಂದು ಕಾಜು ಮೋದಕ ಅನ್ಕೊಂತೀನಿ ಅದು. ಲಡ್ಡು ಸ್ವೀಟ್ಸ್ ಮೋದಕ ಇಡೋಣ. ಸೊ ಫಸ್ಟು ಮನೆಯಲ್ಲಿರೋ ದೇವರಿಗೆಲ್ಲ ಪೂಜೆ ಮಾಡ್ಬಿಟ್ಟು ಆಮೇಲೆ ನಾವು ತೊಗೊಂಡಿರೋ ಗಣೇಶನಿಗೆ ಪೂಜೆ ಮಾಡೋದು. ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಯಿತು. ಅಲ್ಲಿ ಹೋಗಿ ಮಂಗಳಾರತಿ ಮಾಡಿ ಪೂಜೆ ಮಾಡಬೇಕೀಗ. ಮೊನ್ನೆ ನಾನು ಹೊಲಿದಿದ್ನಲ್ಲ ಬಿಡಿ ಹೂವು ಎಲ್ಲ ತೊಗೊಂಡು ಬಂದುಬಿಟ್ಟು ತೋರಣಕ್ಕೆ ಅಂತಂದ್ಬಿಟ್ಟು ಇದನ್ನು ಮಾವಿನ ಸೊಪ್ಪು ಜೊತೆಗೆ ಹಾಕ್ತೀವಿ ಈಗ. ಫೈನಲ್ ಲುಕ್. ಫಸ್ಟು ಭತ್ತದ ತೋರಣ, ಅದ್ರ ಮೇಲೆ ಮಾವಿನ ತೋರಣ, ಆಮೇಲೆ ಶಾಮಂತಿಗೆ ಹೂವಿನ ತೋರಣ. ಹೇಗೆ ಅನಿಸಿದೆ? ಆ್ಯಸ್ ಯೂಶುವಲ್ ಯಾವಾಗಲೂ ಮಾಡ್ದಂಗೆ ಸಿಂಪಲ್ಲಾಗಿ ಇಲ್ಲಿ ಪೂಜೆ ಮಾಡೋದು. ಹೂವು ಎಲ್ಲ ಇಟ್ಬಿಟ್ಟು ಗಣೇಶನಿಗೆ ನೈವೇದ್ಯ ಮಹಾಮಂಗಳಾರತಿ ಎಲ್ಲ ಮಾಡೋದಕ್ಕಿಂತ ಮುಂಚೆ ನಾವು ನಿತ್ಯ ಪೂಜೆ ಮಾಡ್ತೀವಲ್ಲ ಆ ದೇವ್ರಿಗೆಲ್ಲನೂ ಫಸ್ಟು ಮಂಗಳಾರತಿ ಮಾಡಿ ಆಮೇಲೆ ನೆಕ್ಸ್ಟ್ ಅದನ್ನು ಮಾಡೋದು. ಅದಕ್ಕೆ ಇಲ್ಲಿ ವಿಜಯ್ ದೀಪ ಹಚ್ಚಿ ತೆಂಗಿನಕಾಯಿ ಹೊಡೆದು ಕರ್ಪೂರ ಬೆಳಗಿ ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ನಾವು ಹಬ್ಬಕ್ಕೆ ಅಂತ ಗಣೇಶನ ಕೂರಿಸಿದ್ದೀವಲ್ಲ ಅಲ್ಲಿ ಎಲ್ಲ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಮೊನ್ನೆ ಹೊಲದನ್ನೆಲ್ಲ ಅದು ಎಷ್ಟು ಚೆನ್ನಾಗಾಗಿದೆ ನೋಡು. ಇವತ್ತು ಇದು ಜನಿವಾರ ಲೆಫ್ಟ್ ಕೈಗೆ ಕೊಡ್ಬೇಕಾನೆ. ಆಮೇಲೆ ಗಣೇಶನಿಗೆ ಫೇವ್ರೆಟ್ ಎಕ್ಕೆದು ಹಾರ, ಎಕ್ಕೆ ಇಡೋದು. ಆಮೇಲೆ ನಾನು ಹೊಲಿದಿರೋ ಮಲ್ಲಿಗೆ ಹಾರ. ಇದೊಂದು ಆದಷ್ಟು ಈ ಹೂವಿನ ಹಾರ ಎಲ್ಲ ನನ್ನ ಕೈಯಾರೆ ನಾನೇ ಹೊಲಿತೀನಿ. ಹಬ್ಬದ ಪ್ರೀವಿಯಸ್ ವ್ಲಾಗಲ್ಲಿ ಅಂದರೆ ಪ್ರಿಪ್ರೇಷನ್ ವ್ಲಾಗ್ ಒಂದು ಹಾಕಿದ್ದೀನಿ. ಅದರಲ್ಲಿ ನಾನು ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಹೂವು ಎಲ್ಲ ಹೇಗೆ ಹೊಲಿದೆ ಮತ್ತು ಬ್ಯಾಕ್ ಡ್ರಾಪ್ ಎಲ್ಲ ಹೇಗೆ ಸೆಟಪ್ ಮಾಡಿದೆ ಎಲ್ಲದನ್ನೂ ಕಂಪ್ಲೀಟಾಗಿ ಡೀಟೇಲಾಗಿ ವಿಡಿಯೋ ತೋರಿಸ್ತೀನಿ. ನೀವು ಯಾರಾದರೂ ಆ ವಿಡಿಯೋ ಚೆಕ್ಔಟ್ ಮಾಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಇರುತ್ತೆ ಪ್ರೀವಿಯಸ್ ವಿಡಿಯೋನೇ. ಅದನ್ನು ಒಂದು ಸಲ ನೋಡಿ, ನಿಮಗೆ ಒಂದು ನೀಟಾಗಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಬ್ಯಾಕ್ ಡ್ರಾಪ್ ಬಗ್ಗೆ. ಗಣೇಶನಿಗೆ ಛತ್ರಿ ಮತ್ತು ಜನಿವಾರ ಮತ್ತು ಮಲ್ಲಿಗೆ ಹಾರ. ಆ್ಯಕ್ಚುಲಿ ಇನ್ನೊಂದು ಸೇವಂತಿಗೆ ಹಾರ ಹೊಲಿದೆ, ಬಟ್ ಅದು ತೂಕ ತಡೆಯೋದಿಲ್ಲ, ಅದಕ್ಕೆ ಇಷ್ಟೇ ಹಾಕಿದ್ದೀನಿ. ಹೇಗೆ ಕಾಣ್ತಿದ್ದಾನೆ ನಮ್ಮ ಮನೆಯ ಗಣೇಶ, ಮುದ್ದು ಗಣಪ. ಹೂವಿನ ಅಲಂಕಾರ ಎಲ್ಲ ಆದಮೇಲೆ ನಾವಿಲ್ಲಿ ಪೂಜೆ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ದೀಪ ಎಲ್ಲ ಹಚ್ಚಿದಾದಮೇಲೆ ನೆಕ್ಸ್ಟು ಗಣೇಶಂದು ಅಷ್ಟೋತ್ತರ ಬರುತ್ತಲ್ವ. ನಮ್ಗೆ ಆ್ಯಕ್ಚುಲಿ ಬರಲ್ಲ, ನನ್ನ ಹತ್ರ ಬುಕ್ಸ್ ಕೂಡ ಇಲ್ಲ. ಅದಕ್ಕೆ ಯೂಟ್ಯೂಬಲ್ಲಿನೇ ಪ್ಲೇ ಮಾಡಿಬಿಟ್ಟು ನಾವು ಹೂವು ತೊಗೊಬಂದಿದ್ವಲ್ಲ, ಬಿಡಿ ಹೂವು ಮತ್ತು ಬಿಲ್ಪತ್ರೆ ಎಲೆ ಮತ್ತು ಬಿಲ್ಪತ್ರೆ ಕಾಯಿ, ತುಂಬೆ ಎಲೆ, ಇನ್ನೂ ತುಂಬ ಏನೇನೋ ವೆರೈಟೀಸ್ ಆಫ್ ಎಲೆಗಳೆಲ್ಲನೂ ಸಿಗುತ್ತೆ. ಅದೆಲ್ಲದನ್ನು ತೊಗೊಂಡು
ಗಣೇಶ ಅಷ್ಟೋತ್ತರ ಪೂಜೆ ಎಲ್ಲ ಮಾಡಿದ್ವಿ. ಅದಾದಮೇಲೆ ಗಣೇಶನ ಕತೆ ಬರುತ್ತಲ್ವ, ಅದನ್ನು ಕೂಡ ಅಷ್ಟೇ ಯೂಟ್ಯೂಬಲ್ಲೇ ಹಾಕಿದ್ವಿ. ಬಿಕಾಸ್ ನಮ್ಗೆ ಏನಾದರೂ ದೋಷ ಇದ್ದರೂ ಇನ್ ಕೇಸ್ ಆಫ್ ಚಂದ್ರನ ನೋಡಿ ಆ ಥರ ದೋಷ ಬಂದರೂ ಕೂಡ ಆ ಕಥೆಯೆಲ್ಲ ನಾವು ನೀಟಾಗಿ ಓದಿದ್ರೆ ಆ ದೋಷ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ನೈವೇದ್ಯಕ್ಕೆ ಅಂತ ಮಾಡಿದ್ದೆಲ್ಲ ಪ್ರಸಾದನ ಇಟ್ಬಿಟ್ಟು ಮಹಾಮಂಗಳಾರತಿ ಮಾಡ್ತಾಯಿದ್ವಿ. ಇಲ್ಲಿ ಆ್ಯಕ್ಚುಲಿ ಮನೆ ಗಂಡಸರು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ವಿಜಯನೇ ಕಂಪ್ಲೀಟ್ ಪೂಜೆ ಎಲ್ಲನೂ ಮಾಡ್ತಾಯಿದ್ದಾರೆ. ನೈವೇದ್ಯ ಮಾಡಿದಾಗಲಿ ಮಂಗಳಾರತಿ ಮಾಡಿದಾಗಲಿ ವಿಜಯ್ಗೆ ಒಂದು ಸ್ವಲ್ಪ ಮಂತ್ರಗಳೂ ಬರುತ್ತೆ, ಬೇಸಿಕ್ದು ಎಲ್ಲನೂ ಅವರೇ ಹೇಳ್ಕೊಂಡು ಮಾಡ್ತಾಯಿದ್ದಾರೆ. ಶ್ರೇಷ್ಠ ಅಂತ ಅಂತಾರೆ. ಓಂ ಕರ್ಪೂರ ನೀರಾಜನಂ ಗುರುಗುರು ನೈವೇದ್ಯಂ ಸಮರ್ಪಯಾಮಿ. ಗಣೇಶ ಹಬ್ಬ ಅಂದರೆ ಎಲ್ಲರಿಗೂ ಚೈಲ್ಡ್ಹುಡ್ ಮೆಮರೀಸ್ ಅಂತೂ ಇದ್ದೇ ಇರುತ್ತೆ. ನಾವು ಮುಂಚೆ ಚಿಕ್ಕವರಾಗಿದ್ದಾಗ ನಮ್ಮೂರಲ್ಲಿ ಬೀದಿಗಳಲ್ಲಿ ಗಣೇಶ ಕೊಲ್ಸೋರು. ನಮ್ಮ ಮನೆ ಮುಂದೆ ಒಂದು ದೇವಸ್ಥಾನದಲ್ಲೂ ಅಷ್ಟೇ ನಮ್ಮ ಅಣ್ಣಂದರು ಎಲ್ಲ ಸೇರಿ ಗಣೇಶ ಹಬ್ಬ ಮಾಡ್ತಾಯಿದ್ರು. ಡೈಲಿ ಒಂದೊಂದು ಪ್ರೋಗ್ರಾಮ್ ಎಲ್ಲ ಇರ್ತಾಯಿತ್ತು. ಡ್ರಾಯಿಂಗ್ ಕಾಂಪಿಟೇಷನ್, ಸಿಂಗಿಂಗು, ಮತ್ತು ದೊಡ್ಡವ್ರಿಗೆ ಸ್ಪೋರ್ಟ್ಸು, ಮತ್ತು ಲಾಟ್ರಿ ಎಲ್ಲನೂ ನಡೆಸ್ತಾಯಿದ್ರು. ಅದೊಂಥರ ಒಳ್ಳೆ ಮೆಮರೀಸು. ನಾನು ಕೂಡ ಅಷ್ಟೇ ಒಂದು ಸಲ ಡ್ರಾಯಿಂಗಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ. ಐ ಥಿಂಕ್ 7th ಸ್ಟ್ಯಾಂಡರ್ಡಲ್ಲಿದ್ದಾಗ ಅಂತ ಅನಿಸುತ್ತೆ. ನಿಮಗೂ ಆ ಥರ ಯಾವುದಾದ್ರೂ ಚೈಲ್ಡ್ಹುಡ್ ಮೆಮರೀಸ್ ಇದ್ದರೆ, ನಿಮ್ಮೂರಲ್ಲಿ ಗಣೇಶ ಆಚರಿಸಿದ್ದು, ಇಲ್ಲ ಕಾಂಪಿಟೇಷನ್ಸು, ಇಲ್ಲ ಲಾಟ್ರಿ, ಆ ಥರ ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ಮಾಡ್ತಾಯಿದ್ರೆ ಅದನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಕಷ್ಟಪಡ್ತಾ ಇದ್ದಾರೆ ಫೋಟೋಸು ವೀಡಿಯೋಸು ಎಲ್ಲ ತಗೊಳ್ಳೋದಕ್ಕೆ. ಏನು ಗೊತ್ತಾ, ಬಿಹೈಂಡ್ ಎವ್ರಿ ಯೂಟ್ಯೂಬರ್ ದರ್ ಇಸ್ ಲಾಟ್ ಆಫ್ ಸ್ಟ್ರಗಲ್. ಇವಾಗ 2 ಫೋನ್ಸಲ್ಲಿ ರೆಕಾರ್ಡ್ ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಇಲ್ಲಾಂದರೆ ಯಾವುದು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನಾರ್ಮಲ್ ಆಗಿ ಹಬ್ಬ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕೋ ನಾವು ಈ ಥರ ಶೂಟ್ ಮಾಡ್ಕೊಂಡು ಹಬ್ಬ ಮಾಡೋದಕ್ಕೆ ಡಬಲ್ ಟೈಮ್ ಬೇಕಾಗುತ್ತೆ ಅಲ್ವಾ? ಇದಕ್ಕಾದರೂ ನೀವೆಲ್ಲ ಒಂದು ಲೈಕ್, ಕಮೆಂಟು, ಶೇರು, ಸಬ್ಸ್ಕ್ರೈಬು ಮಾಡಿ ಗೈಸ್. ಏನಂತೀರಾ? ಏನೋ ಒಂದು ಕಮೆಂಟ್ ಮಾಡೋದು ಅಟ್ಲೀಸ್ಟ್ ಒಂದು ಮೋಟಿವೇಶನ್ ಇರುತ್ತೆ. ಪಕ್ಕದ ಮನೆಯವ್ರಿಗೆ ನೈಬರ್ಸ್ಗೆ ಕೊಟ್ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಏನೇನು ಮಾಡಿದ್ವೋ ಎಲ್ಲನೂ ಕೊಡ್ತಾಯಿದ್ದೀವಿ. ಪೂಜೆ ಎಲ್ಲ ಆಯಿತು, ಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಟಾಯಿತು. ಇವಾಗ ಮಾರ್ನಿಂಗಿಂದ ಏನೂ ತಿಂದಿಲ್ಲ, ಡೈರೆಕ್ಟ್ ಒಂದೇ ಸಲ ನೋಡಿದ್ದೀರಾ ಅನ್ಸುತ್ತಲ್ವ, ಆವಾಗಲೇ ಪಾಯಸ, ಬಿಸಿಬೇಳೆಬಾತ್, ಮೊಸರನ್ನ, ಕಡಲೆ ಉಸ್ಲಿ, ಮೋದಕ. ಮಾರ್ನಿಂಗ್ನಿಂದ ಅಲ್ಲ, ನೆನ್ನೆನಿಂದ ಉಪವಾಸ. ಸೂಪರ್ ಆಯಿತು. ನನ್ನ ಕುಕ್ಕಿಂಗ್ ಬೇರೆ ಫ್ಯಾನ್ಸ್ಗಿಂತ ನನ್ನ ಕುಕ್ಕಿಂಗ್ ನಾನೇ ದೊಡ್ಡ ಫ್ಯಾನ್. ಹೌದು, ಚಲೋ. ನಿನ್ನ ಕುಕ್ಕಿಂಗ್ ಅಂದರೆ ಇಂಟ್ರೆಸ್ಟ್ ಅಲ್ಲ? ತುಂಬ ಇಷ್ಟ ನನಗೆ. ಏನೋ ಒಂದು ಕ್ಲೌಡ್ ಕಿಚನ್ ಏನೋ ಒಂದು ಮಾಡೋದು ಮಾಡಬೇಕು, ಮಾಡೋಣ. ಕುಕ್ಕಿಂಗ್ ಅಂದರೆ ಇಷ್ಟ, ಬಟ್ ಪಾತ್ರೆ ತೊಳೆಯೋದಂದ್ರೆ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ. ಅದಕ್ಕೆಲ್ಲ ನಾನು ಹೆಲ್ಪ್ ಮಾಡೋದು. ಮತ್ತು ನಿಮ್ಮ ಮನೇಲೆಲ್ಲ ಏನೇನು ಮಾಡಿದ್ರಿ ಅಡುಗೆ ಹಬ್ಬಕ್ಕೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ಥರ ತುಂಬ ಚೆನ್ನಾಗಿ ನಾವು ಹಬ್ಬನೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಇವತ್ತಿನ ಬ್ಲಾಗ್ ಇಷ್ಟ. ನಾವು ಎಷ್ಟು ದಿನ ಇರ್ತಾ ಇದೀವಿ ಚೈತ್ರ ದೇವ್ರನ್ನ? ನನಗೇನೋ 3 ದಿನ ಇಡಬೇಕಂತ ತುಂಬ ಆಸೆ ಆಗ್ತದೆ. ಯಾಕಂದರೆ ನಾಳೆ ಭಾನುವಾರ, ಸೊ ಮನೆಯಲ್ಲೇ ಇರ್ತೀವಿ. ಹಿಂಗೋ ವಿಜಯ್ ಮನೆಯಲ್ಲೇ ಇರ್ತಾರೆ. ಸೋಮವಾರ 3rd ಡೇ, ಅವತ್ತು ಜೊತೆ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ, ಇನ್ನೂ ಡಿಸೈಡ್ ಮಾಡಿಲ್ಲ. ಈ ವರ್ಷ ಅಂತೂ ಹಬ್ಬನ ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಡೆಕೋರ್ ಅಂತೂ ನಮಗೆ ತುಂಬ ಇಷ್ಟ ಆಯಿತು. ಈ ಫೋಟೋಸ್ ನನ್ನ ಸ್ಟೇಟಸ್ಸು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ತುಂಬ ಜನ ನನಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ನೀವು ಕೂಡ ಅಷ್ಟೇ, ಹೇಗೆ ಅನ್ನಿಸ್ತಾ ಇದೆ ನಮ್ಮ ಡೆಕೋರೇಷನ್ನು, ನಮ್ಮ ಸೆಲೆಬ್ರೇಷನ್ನು ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟೇ ಇವತ್ತಿನ ವ್ಲಾಗು. ನಿಮ್ಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.